ಅತನೂರು ಗ್ರಾಮದಲ್ಲಿ ಸರ್ವಧರ್ಮಗಳ ಆರಾಧ್ಯ ದೈವ ನಂದಿ ಬಸವನ ಜಾತ್ರೆಯ ಸಡಗರ. ಅಫಜಲ್ಪುರ ತಾಲೂಕಿನ ಅತನೂರು ಗ್ರಾಮದಲ್ಲಿ ಗ್ರಾಮ ದೇವ ನಂದಿ ಬಸವೇಶ್ವರ ಜಾತ್ರೆಯು ಸಡಗರದಿಂದ ನಡೆಯಲಿದೆ ಅಂತ ದೇವಸ್ಥಾನದ ಮಂಡಳಿಯ ಸದಸ್ಯರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ಸಿದ್ದರಾಮ ಚಿಕ್ಕಮಠ ಅವರು, ಗ್ರಾಮದಲ್ಲಿ 11 ದಿನಗಳಿಂದ ತತ್ವಜ್ಞಾನಿ ಕಡಕೋಳ ಮಡಿವಾಳಪ್ಪನವರ ಪುರಾಣ ಕಾರ್ಯಕ್ರಮ ನಡೆದಿದ್ದು, ಪುರಾತನ ಕಾಲದಿಂದ ಜಾತ್ರೆ ನಡೆದುಕೊಂಡು ಬಂದಿದೆ. 3 ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು, ಮೇ 11, 12, 13ರಂದು ಪ್ರತಿನಿತ್ಯವೂ ವಿಶೇಷ ಕಾರ್ಯಕ್ರಮಗಳನ್ನು ಒಳಗೊಂಡ ಅಡ್ಡಪಲ್ಲಕ್ಕಿ ಮಹೋತ್ಸವ, ಸುತ್ತಮುತ್ತಲಿನ ಗ್ರಾಮಗಳ ಪೈಲ್ವಾನರಿಂದ ಜಂಗಿ ಕುಸ್ತಿಗಳು ಸೇರಿದಂತೆ 10 ಹಲವು ವಾದ್ಯಗಳು ಸಡಗರದಿಂದ ಮೆರವಣಿಗೆ ನಡೆಯಲಿದೆ ಅಂತ ತಿಳಿಸಿದರು. ನಂತರ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಅವರು, ಹಲವು ವರ್ಷಗಳಿಂದ ಜಾತ್ಯತೀತವಾಗಿ ನಂದಿ ಬಸವೇಶ್ವರ ಜಾತ್ರೆಯು ನಡೆದುಕೊಂಡು ಬಂದಿದೆ. ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಜಾತ್ರೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಸದ್ಭಕ್ತ ಮಂಡಳಿ ನಿಗಾ ವಹಿಸಿ ಜಾತ್ರೆಯನ್ನು ಪ್ರತಿ ವರ್ಷದಂತೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಜನರು ಜಾತ್ರೆಯ ಸಡಗರ ಸಂಭ್ರಮದಲ್ಲಿ ಭಾಗಿಯಾಗಲು ಮನವಿ ಮಾಡಿದರು. ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಹಂತಗೌಡ ಬಿರಾದರ್, ಕಲ್ಯಾಣಿ ದೇವಣಗಾಂವ್, ಚಂದ್ರಕಾಂತ ಆನೂರು, ಶರಣಪ್ಪ ಜಮಾದಾರ್, ಶಿವಲಿಂಗಪ್ಪ ಹತಗುಂದಿ, ಶಂಕರಗೌಡ ಪಾಟೀಲ್, ಬಾಗಣ್ಣ ಬಳ್ಳುಂಡಗಿ, ಶ್ರೀಶೈಲ್ ಹುಗಾರ್, ಈರಯ್ಯ ಸ್ವಾಮಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ಸಿದ್ದೇಶ್ವರಗಳು ಹೇಳಿದ್ದು, ಆದರೆ ವರ್ಷ ಹೆಚ್ಚಿನ ಸಂಖ್ಯೆ ಬದಲಾವಣೆ ಆಗ್ತಾ ಇದೆ. ನಂದಿ ಬಸವೇಶ್ವರ ಒಂದು ವಿಶೇಷತೆ ಇದೆ. ಸರ್ವ ಧರ್ಮದವರು ಸೇರಿ ಎಲ್ಲರೂ ಕೂಡಿ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೆಯನ್ನು ಕಟ್ಟಾಗಿ ಜಾತ್ರೆ ಎಲ್ಲರೂ ಕೂಡಿ ನಾವು ಮಾಡ್ಬಿಡ್ತೀವಿ. ಏನು ಜಾತ್ರೆ ವಿಶೇಷತೆ ಇದೆ? ಜಾತ್ರೆ ಏರದ್ರಿ, ಮದ್ದದ, ಕುಸ್ತಿ ಅದ, ನಾಟಕ ಅದ, ವರ್ಷ ಹೆಚ್ಚು ಹಾಕೋತಿ ಬರ್ತದೆ. ಬರೀ ಕಮ್ಮಾಗಿ ಬಸವಣ್ಣಪ್ಪನ ಎಲ್ಲರಿಗೂ ಕೂಡಿ ಎಲ್ಲರೂ ಒಕ್ಕಟ್ಟಾಗೆ ನಾವು ಮಾಡ್ತೀವಿ. ನನ್ನ ಹೆಸರು ಸಿದ್ದರಾಮಯ್ಯ ಚಿಕ್ಕಮಠ ಅಂತೇಳಿ, ಜಯ ಕರ್ನಾಟಕ ರಕ್ಷಣೆಗೆ ತಾಲೂಕು ಅಧ್ಯಕ್ಷ ಅಫಜಲ್ಪುರ್. ಇವತ್ತಿನ ಸುದ್ದಿಯ ವಿಶೇಷತೆ ಏನಪ್ಪ ಅಂತಂದ್ರೆ, ಅತನೂರಿನ ಶ್ರೀ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ 10, 11, 12ನೇ ತಾರೀಕು ಸತತ 3 ದಿನಗಳ ಕಾಲ ಜಾತ್ರೆಯ ವಿಶೇಷತೆ ಇರುತ್ತದೆ. ಸುಮಾರು 11 ದಿನಗಳಿಂದ ಪುರಾಣ ಮತ್ತು ಪ್ರವಚನ ಪ್ರಾರಂಭ ಆಗಿದೆ. ಈಗ ನಮ್ಮ ತಾಲೂಕಿನ ಹಲವು ಪ್ರತಿಯೊಂದು ದಿನ 11 ದಿನಗಳ ಪರ್ಯಂತರೂ ಕೂಡ ಪ್ರತಿಯೊಂದು ದಿನಾನೂ ಪ್ರತಿಯೊಂದು ಗ್ರಾಮದ ಎಲ್ಲ ಮಠಾಧೀಶರು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಸುಮಾರು ಜಾತ್ರೆ ಸುಮಾರು ಎಷ್ಟು ವರ್ಷ ನಡೆದಕ್ಕೆ ಹೇಳಕ್ಕೆ ಅಸಾಧ್ಯವಾದ ಮಾತು. ಯಾಕಂದ್ರೆ ನಾವು ಇಲ್ಲಿ ಹಿರಿಯರು ಸಾಕಷ್ಟು ಜನ ಅವ್ರು ಹುಟ್ಟಕ್ಕಿಂತ ಮೊದಲು ನಡೆದು ಜಾತ್ರೆ ಪ್ರಾರಂಭ ಇತ್ತು, ಇವಾಗಿಂದಿತ್ತಲ್ಲ. ಆದರೆ ಜಾತ್ರೆದ ಬದಲಾವಣೆ ಆಕೋತ ಬಂದದ. ಜಾತ್ರೆ ಹೆಚ್ಚಾಗೋದ. ಮೊದಲು ಜಾತ್ರೆ ಒಂದು ಇಷ್ಟಕ್ಕಂತ ಸೀಮಿತ ಇತ್ತು, ಇವಾಗ ಸೀಮಿತ ಇಲ್ಲ. ಮೊದಲು 10ನೇ ತಾರೀಕು ಕಳಸಾರೋಹಣ, 11ನೇ ತಾರೀಕು ಊರಲ್ಲಿ ನಂದಿ ಬಸವೇಶ್ವರ ಮೂರ್ತಿ ಅತನೂರಿನ ತುಂಬ ಅಡ್ಡಪಲ್ಲಕ್ಕಿ ಮಹೋತ್ಸವ, ಅತನೂರು ತುಂಬ ಅಡ್ಡಪಲ್ಲಕ್ಕಿ ಮಹೋತ್ಸವ ಇರುತ್ತದೆ. 12ನೇ ತಾರೀಕು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ರಥೋತ್ಸವ ಇರುತ್ತೆ. 12ನೇ ತಾರೀಕು ಕುಸ್ತಿ ಮತ್ತು ಸಿಡಿಮದ್ದು ಪಟಾಕಿ ಸಿಡಿಸಿರ್ತದೆ. ಹಾಗಾಗಿ ನಮ್ಮ ಅತನೂರು ಜಾತಿ ಬಹಳ ಪುರಾತನವಾದ ನಮ್ಮ ನಂದಿ ಬಸವೇಶ್ವರ ಶಕ್ತಿ ಇಡೀ ನಮ್ಮ ನಾಡತ್ತಲ್ಲ, ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಊರಿನ ನಂದಿ ಬಸವೇಶ್ವರ ಮಹಾರಾಷ್ಟ್ರ ಭಕ್ತರು ಜಾಸ್ತಿ ಅದಾರ, ಕರ್ನಾಟಕ ಹೆಚ್ಚಾಗಿ. ಇದೇ ರೀತಿ ಕೂಡ ಎಲ್ಲ ಸಮಸ್ತ ಅತನೂರಿನ ಗ್ರಾಮಸ್ಥರು ಜಾತಿ ಭೇದ ಭಾವ ಅನ್ನೋದೇ ಸರ್ವಧರ್ಮ ಎಲ್ಲರೂ ಕೂಡಿ ಇಲ್ಲಿ ಜಾತ್ರೆ ಮಾಡ್ತಾರೆ ಅನ್ನೋದು ಇನ್ನೊಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿವರು ಅನ್ನೋದೇ ಎಲ್ಲರೂ ಕೂಡ ಸಮಸ್ತ ಅತನೂರಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಜಾತ್ರೆ ಮಾಡ್ತಾವೆ ಅಂತ ಹೇಳ್ತಾ ಇಷ್ಟು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಜೈ.